ಆಸ್ರಕ್ಕೆ ಬೆಲ್ಲ ನೀರು ಕೊಡ್ಲಾ? ಈ ಸರ್ತಿ ಬಿಸಿಲು ನೋಡಿದ್ರೆ ಇಟ್ಸ್ ಅ ಹೈ ಟೈಮ್ ದಟ್ ನಾನು ಈ ಟಾಪಿಕ್ ಬಗ್ಗೆ ಮಾತಾಡಲೇಬೇಕು. ಇಟ್ ಮೈಟ್ ಹೆಲ್ಪ್ ಯು ಬಿಫೋರ್ ಇಟ್ ಗೆಟ್ಸ್ ವ್ಯಾನಿಶ್ಡ್. ಸೊ ವೆಲ್ಕಮ್ ಟು ಸಿರೀಸ್ ಆಫ್ ಸತ್ವರಸ ಎಪಿಸೋಡ್ 2. ತುಂಬಾ ಹಿಂದಿನ ಕಾಲದ ಕತೆ ಏನಲ್ಲ, ಹೀಗೆ ಒಂದಷ್ಟು ವರ್ಷಗಳ ಹಿಂದೆ. ಇವಾಗ್ಲೂ ಕಾಣ್ಬೋದು, ಬಟ್ ರೇರ್. ಯಾರಾದ್ರೂ ಬಿಸಿಲಲ್ಲಿ ದಣಿದು ಮನೆಗೆ ಬಂದಿದ್ರೆ ಕ್ಷೇಮ ಸಮಾಚಾರ ವಿಚಾರಿಸೋದಕ್ಕೂ ಮುಂಚೆ ಅವ್ರ ಕೈಗೆ ಒಂದ್ ಸ್ವಲ್ಪ ಬೆಲ್ಲ ಕೊಟ್ಟು ಒಂದ್ ಲೋಟ ನೀರ್ ಕೊಟ್ಟು ಮುಂದಿನ ಕತೆ ಕೇಳ್ತಾ ಇದ್ರು. ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಅಥವಾ ಕಥೆನ ಕೇಳಿದ್ರೆ ಮೇಜರ್ಲಿ ಮಧ್ಯಾಹ್ನದ ಹೊತ್ತು, ಅದು ಊಟಕ್ಕೂ ಮುಂಚೆ ಬೆಲ್ಲ ನೀರ್ನ ಕೊಡ್ತಾ ಇದ್ರು. ಯಾಕೆ? ಬೆಲ್ಲ ನೀರೇ ಯಾಕೆ? ತುಂಬಾ ಹಸುವಾದಾಗ ಊಟ ಸಿಕ್ಕರೆ ಊಟನ ಗಪ ಅಂತ ತಿನ್ನೋದು ಹ್ಯೂಮನ್ ಟೆಂಡೆನ್ಸಿ, ವಿಚ್ ಇಸ್ ನಾಟ್ ಎಟ್ ಆಲ್ ಗುಡ್. ಊಟ ಸಿಗೋವರೆಗೂ ಅಷ್ಟೆಲ್ಲ, ಊಟ ಮಾಡೋದಕ್ಕೂ ಕೂಡ ತಾಳ್ಮೆ ಬೇಕು. ಸೊ ಹಾಗಾಗಿ ಬೆಲ್ಲ ನೀರ್ನ ಊಟಕ್ಕಿಂತ ಮುಂಚೆ ಕೊಡ್ತಾ ಇದ್ರು. ಬೆಲ್ಲದಲ್ಲಿ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಯಥೇಚ್ಛವಾಗಿರೋದ್ರಿಂದ ಬಿಪಿನ ಕಂಟ್ರೋಲಿಗೆ ತರುತ್ತೆ. ಹಾರ್ಟ್ ಮೇಲೆ ಸ್ಟ್ರೆಸ್ ಮಾಡೋದಿಲ್ಲ. ಸೊ ಫಿಸಿಯೋಲಾಜಿಕಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಮೀನ್ ವೈಲ್ ಸುಸ್ತು ಕೂಡ ಕಡಿಮೆ ಆಗುತ್ತೆ. ಮೆಗ್ನೀಷಿಯಂ ಇರೋದ್ರಿಂದ ನಮ್ಮ ನ್ಯೂರಲ್ ಸಿಸ್ಟಮ್ ನ ತಂಪು ಮಾಡಿ ಹೊಟ್ಟೆ ಹಸುವು ಅಥವಾ ಶಕೆಯಿಂದ ಆಗ್ತಿರುವಂತಹ ಕಿರಿಕಿರಿನ ಕಡಿಮೆ ಮಾಡುತ್ತೆ. ತುಂಬಾ ಹಸುವಾದಾಗ ಬೆಲ್ಲ ನೀರ್ನ ತಗೊಳ್ಳೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ, ಹೊಟ್ಟೆಲಿರೋ ಆಸಿಡಿಟಿ ನಾರ್ಮಲ್ ಆಗುತ್ತೆ. ಸೊ ಊಟ ಆದ್ಮೇಲೆ ಬ್ಲೋಟಿಂಗ್ ಆಗೋದಿಲ್ಲ. ಸೊ ನಾವ್ ಮಾಡೋ ಊಟ ಅನ್ನ ಪ್ರಸಾದ ಆಗಿ ಬದಲಾಗುತ್ತೆ. ಅಂದ್ರೆ ನಾವೇನ್ ಊಟ ಮಾಡಿದ್ರು ಅದ್ರದ್ದು ಅಷ್ಟು ಬೆನಿಫಿಟ್ಸ್ ಬಾಡಿಗೆ ಅಬ್ಸಾರ್ಬ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾರ್ಕೆಟ್ ಇಂದ ತಂದಿರುವಂತಹ ಕಾನ್ಸಂಟ್ರೇಟೆಡ್ ಶುಗರಿ ಸಿರಪ್ ನ ನೀರಿಗೆ ಕರಡಿ 2 ಐಸ್ ಕ್ಯೂಬ್ ಹಾಕಿ ಕೊಡೋದಕ್ಕಿಂತ ನೀವೇ ಮನೆಯಲ್ಲಿ ಪಾನ್ಕನ ಮಾಡಿ ಕೊಡಿ. ಅಯ್ಯೋ ಏನ್ ಅನ್ಕೊಂತಾರೋ ಏನೋ ಅಂತ ಅನ್ಕೊಳಕ್ ಹೋಗ್ಬೇಡಿ. ನೀವು ವೈಟ್ ಶುಗರ್ ನ ಕೊಟ್ಟು ಒಂದು ಮೊಮೆಂಟ್ಗೆ ಖುಷಿ ಪಡಿಸೋದು ಪುಣ್ಯದ ಕೆಲಸ ಏನಲ್ಲ. ಕೆಮಿಕಲಿ ಪ್ರಾಸೆಸ್ ರಿಫೈನ್ಡ್ ಶುಗರ್ ಬಳಸೋದ್ರಿಂದ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಡ್ಯಾಮೇಜಸ್ ಆಗುತ್ತೆ, ವಿಚ್ ಮೇ ಲೀಡ್ ಟು ಕ್ಯಾನ್ಸರ್. ಒಬ್ರಿಗೆ ಒಳ್ಳೇದ್ ಬಯಸ್ತಿದ್ದೀರಾ ಅಂದ್ರೆ ಒಳ್ಳೇದನ್ನೇ ಕೊಡಿ, ಒಳ್ಳೇದನ್ನೇ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನೀವು ಕೇಳಿ ದಟ್